Hello students, welcome back to Principles of Marketing, Chapter 1, Class 9. In this video, we shall discuss about the difference between marketing and selling, that is marketing versus selling, and also approaches of marketing. ಈ ಒಂದು ವಿಡಿಯೋದಲ್ಲಿ ನಾವು ಮಾರುಕಟ್ಟೆ ಪ್ರಕ್ರಿಯೆ ಹಾಗೂ ಮಾರಾಟ ನಡುವಿನ ವ್ಯತ್ಯಾಸ ಹಾಗೂ ಅದರ ಜೊತೆ ಮಾರುಕಟ್ಟೆ ಪ್ರಕ್ರಿಯೆಯ ವಿಧಾನಗಳ್ಯಾವವು ಅನ್ನೋದನ್ನ ಚರ್ಚೆ ಮಾಡೋಣ. ಸೊ ಲೆಟ್ಸ್ ಸಿ ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಮಾರ್ಕೆಟ್ ಅಂಡ್ ಮಾರ್ಕೆಟಿಂಗ್ ಫಸ್ಟ್. Marketing versus selling. So marketing, it is more a comprehensive term as it includes not only selling but various other activities concerned with the movement of goods from producer to consumer, whereas selling refers to mere exchange of goods for money between seller and buyer. It is only a part of marketing process. So here marketing is a comprehensive term, that is it includes many activities, since from converting raw material into finished goods and then distributing it to the customers, all these processes been involved in marketing. But selling, it is the end point. It just only sells the product to the customers. It does not involve any production activity. So it is very narrower term, whereas marketing, it is a very comprehensive, wide term, whereas selling is a part of marketing. Next, the marketing, it emphasizes or focuses on more consumers' needs and wants, whereas selling focuses on the product only. So in marketing, it focuses on customers' needs and wants and then produces the products, whereas selling, it gives more importance only to the product, what product it has, and it has to sell it in the market. Next point, it covers customers' needs into it converts customers' needs into product. Marketing, what it does, it first studies the market and then knows about the needs and wants of the customers and then converts those needs into wants into a product. Whereas in selling converts product into cash. It sells the product for cash and that product is being converted into cash. Again, in marketing, it makes profit through customer satisfaction, whereas in selling makes profits through sales volume, that is increasing by sales, it makes profit. ಮಾರ್ಕೆಟಿಂಗ್ ಅಂದ್ರೆ ಮಾರುಕಟ್ಟೆ ಪ್ರಕ್ರಿಯೆ ಮತ್ತು ಮಾರಾಟ ನಡುವಿನ ವ್ಯತ್ಯಾಸ. ಮೊದಲಿಗೆ ಮಾರ್ಕೆಟಿಂಗ್ ಅಥವಾ ಮಾರುಕಟ್ಟೆ ಪ್ರಕ್ರಿಯೆ ಇದು ಹೆಚ್ಚು ಸಮಗ್ರ ಪದವಾಗಿದೆ, ಏಕೆಂದರೆ ಇದು ಮಾರಾಟವನ್ನು ಮಾತ್ರವಲ್ಲದೆ ಉತ್ಪಾದಕರಿಂದ ಗ್ರಾಹಕರಿಗೆ ಸರಕುಗಳ ಚಲನೆಗೆ ಸಂಬಂಧಿಸಿದ ಹಲವಾರು ಇತರ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ. ಸೊ ಮಾರ್ಕೆಟಿಂಗ್ ಪ್ರಕ್ರಿಯೆ ಅದೊಂದು ಪ್ರಕ್ರಿಯೆ, ಕಚ್ಚಾ ವಸ್ತುನ ಸಿದ್ಧ ವಸ್ತುಗಳಾಗಿ ಪರಿವರ್ತಿಸಿ ಅದು ಮತ್ತೆ ಉತ್ಪಾದಕರಿಂದ ಗ್ರಾಹಕರಿಗೆ ಸರಕುಗಳು ಚಲನೆಯ ಸಂಬಂಧಿಸಿದ ಹಲವಾರು ಆಕ್ಟಿವಿಟೀಸು ಇದು ತೊಡಗಿರ್ತವೆ. ವೇರಾಸ್ ಮಾರಾಟ ಅಂತ ಬಂದಾಗ ಮಾರಾಟಗಾರ ಮತ್ತು ಖರೀದಿದಾರ ನಡುವೆ ಹಣಕ್ಕಾಗಿ ಸರಕುಗಳ ವಿನಿಮಯವನ್ನು ಸೂಚಿಸುತ್ತದೆ. ಅಂದ್ರೆ ಇಲ್ಲಿ ಕೇವಲ ವಿನಿಮಯ ಅಷ್ಟೇ ಇನ್ಕ್ಲೂಡ್ ಮಾಡುವಂಥದ್ದು ಮಾರಾಟದಲ್ಲಿ. ಇದು ಮಾರ್ಕೆಟಿಂಗ್ ಅಂದ್ರೆ ಮಾರುಕಟ್ಟೆ ಪ್ರಕ್ರಿಯೆಯ ಒಂದು ಅಂಶದ ಒಂದು ಭಾಗ ಆಗಿರುತ್ತೆ ಮಾರಾಟ. ಇದು ಬಹಳ ಚಿಕ್ಕದಾದ ಬಹಳ ನ್ಯಾರೋವರ್ ಟರ್ಮ್ ಆದ್ರೆ ಇದು ಬಹಳ ಸಮಗ್ರವಾಗಿರುವಂತಹ ಒಂದು ಟರ್ಮ್ ಆಗಿರುತ್ತೆ. ಅದೇ ರೀತಿ ಮಾರ್ಕೆಟಿಂಗ್ ಇದು ಗ್ರಾಹಕರ ಅಗತ್ಯಗಳು ಮತ್ತು ಬಯಕೆಗಳಿಗೆ ಒತ್ತು ನೀಡುತ್ತದೆ, ಆದ್ಯತೆ ನೀಡುತ್ತದೆ. ವೇರಾಸ್ ಮಾರಾಟದಲ್ಲಿ ಉತ್ಪನ್ನಕ್ಕೆ ಅಷ್ಟೇ ಜಾಸ್ತಿ ಆದ್ಯತೆ ಕೊಡುವಂಥದ್ದು ಮತ್ತು ಒತ್ತು ಕೊಡುವಂಥದ್ದು. ಅದೇ ರೀತಿಯಾಗಿ ಮಾರ್ಕೆಟಿಂಗ್ ಅಲ್ಲಿ ಇದು ಗ್ರಾಹಕರ ಅಗತ್ಯಗಳನ್ನು ಉತ್ಪನ್ನವಾಗಿ ಪರಿವರ್ತಿಸುತ್ತದೆ. ಸೊ ಗ್ರಾಹಕರ ಬೇಕು ಬೇಡಗಳ ಅನ್ನೋ ಚರ್ಚೆ ಮಾಡಿ ಅವ್ರಿಗೆ ಏನ್ ಅವಶ್ಯಕತೆ ಇದೆ, ಏನ್ ನಿರೀಕ್ಷೆ ಮಾಡ್ತಾ ಇದಾರೆ, ಅವ್ರ ಬಯಕೆಗಳೇನು ಅದನ್ನೆಲ್ಲ ಅಧ್ಯಯನ ಮಾಡಿ ಆ ಬಯಕೆಗಳನ್ನೇ ಉತ್ಪನ್ನಗಳಾಗಿ ಪರಿವರ್ತಿಸ್ತಾರೆ ಮಾರ್ಕೆಟಿಂಗ್ ಅಲ್ಲಿ. ಆದ್ರೆ ಮಾರಾಟದಲ್ಲಿ ಇದು ಉತ್ಪನ್ನವನ್ನು ನಗದು ರೂಪದಲ್ಲಿ ಪರಿವರ್ತಿಸುತ್ತದೆ. ಸೊ ಮಾರಾಟಗಾರರಲ್ಲಿ ಉತ್ಪನ್ನ ಅಷ್ಟ ಕೈಯಲ್ಲಿ ಇರುತ್ತೆ, ಆ ಉತ್ಪನ್ನನ ಮಾರಾಟ ಮಾಡಿ ಆ ಉತ್ಪನ್ನಗಳನ್ನ ನಗದು ರೂಪದಲ್ಲಿ ಪರಿವರ್ತನೆ ಮಾಡುವಂತದ್ದು ಮಾರಾಟ. ವೇರಾಸ್ ಅಗೇನ್ ಮಾರ್ಕೆಟಿಂಗ್ ಅಂತ ಬಂದಾಗ ಇದು ಗ್ರಾಹಕರ ತೃಪ್ತಿಯ ಮೂಲಕ ಲಾಭವನ್ನು ಗಳಿಸುತ್ತದೆ. ಸೊ ಗ್ರಾಹಕರು ತೃಪ್ತಿ ಪಟ್ಟಾಗ
ಪ್ರಾಡಕ್ಟ್ಸ್ ಅನ್ನು ಪರ್ಚೇಸ್ ಮಾಡ್ತಾರೆ, ಅದ್ರ ಮೂಲಕ ಅವ್ರಿಗೆ ಲಾಭ ಆಗುತ್ತೆ. ವೆರಾಸ್ ಮಾರಾಟದಲ್ಲಿ ಇದು ಮಾರಾಟವನ್ನು ಹೆಚ್ಚಿಸುವ ಮೂಲಕ ಲಾಭವನ್ನು ಗಳಿಸುತ್ತದೆ. ಸೊ ಇಲ್ಲಿ ಗ್ರಾಹಕರ ತೃಪ್ತಿ ಪಟ್ಟಾಗ ಲಾಭ ಹೆಚ್ಚಾಗುತ್ತೆ, ಇಲ್ಲಿ ಮಾರಾಟ ಹೆಚ್ಚಾದಾಗ ಲಾಭ ಬರುತ್ತೆ. ಸೊ ದೀಸ್ ಆರ್ ದ ಡಿಫರೆನ್ಸ್. ಅಗೇನ್ ಲೆಟ್ ಸಿ, ದೇರ್ ಆರ್ ಸಮ್ ಮೋರ್ ಡಿಫರೆನ್ಸ್ ಹಿಯರ್. So let the seller be aware. So ಮಾರುಕಟ್ಟೆಯಲ್ಲಿ in marketing, the seller should be very aware about the product, what he is going to sell, to whom he is going to sell. Whereas in selling, let the buyer be aware, that is purchase, who is going to purchase, he should be very aware of what he is going to purchase and when he is going to purchase. So it is seller be aware, it is buyer be aware. In marketing, again, it is profit oriented. In selling, it is sales oriented. Again, sales oriented, increase in sales leads to profits itself. In marketing, planning is for long run oriented, whereas in selling, it is short run oriented, short term oriented. Again, in marketing, it views the customers as the beginning in the business. I'll be telling you in the class also. In my last videos also, we discussed that the marketing activity begins with customers. They first study the wants, needs, expectations of the customers. They make survey, they go to the market, they study the minds of the customers, they interact with the customers, and it begins, the customers will be the beginning of the marketing business. Whereas in selling, it views customer as the last link in the business, because he is going to sell it. Selling is the last part of the selling activity. So here it becomes the beginner, customer becomes the beginner in selling, customer becomes the last link in selling business. So marketing and bandaga ಮಾರಾಟಗಾರರಿಗೆ ತಿಳುವಳಿಕೆ ಇರಬೇಕಾಗುತ್ತೆ. ಸೊ ಮಾರಾಟ ಮಾಡೋರಿಗೆ ಏನ್ ಮಾರ್ತಾ ಇದ್ದಾರೆ, ಯಾರಿಗ್ ಮಾರ್ತಾ ಇದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿದಿರ್ಬೇಕಾಗಿರುತ್ತೆ. ಅದೇ ರೀತಿ ಮಾರಾಟದಲ್ಲಿ ಖರೀದಿ ಮಾಡೋರಿಗೆ ಜಾಗೃತವಾಗಿರ್ಬೇಕಾಗುತ್ತೆ. ಏನ್ ಖರೀದಿ ಮಾಡ್ತಾ ಇದ್ದಾರೆ, ಯಾರ ಹತ್ರ ಖರೀದಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಜಾಗೃತರಾಗಿರ್ಬೇಕಾಗಿರುತ್ತೆ. ಮಾರ್ಕೆಟಿಂಗ್ ಇದು ಲಾಭ ಆಧಾರಿತವಾಗಿರುತ್ತದೆ. ಸೊ ಮಾರ್ಕೆಟಿಂಗ್ ಅಂತ ಬಂದಾಗ ಕಸ್ಟಮರ್ ತೃಪ್ತಿ ಪಡಿಸುವುದರ ಮೂಲಕ ಲಾಭ ಮಾಡುವಂತ ಒಂದು ಆಸೆಯನ್ನು ಇಟ್ಕೊಂಡಿರುವಂತದ್ದು. ಮಾರಾಟದಲ್ಲಿ ಮಾರಾಟ ಮಾಡುವುದರ ಮೂಲಕ ಹೆಚ್ಚು ಲಾಭ ಮಾಡ್ಬೇಕಂತ ಅವರು ನೋಡ್ತಿರ್ತಾರೆ. ಅದೇ ರೀತಿ ಮಾರ್ಕೆಟಿಂಗ್ ಅಲ್ಲಿ ಇದರ ಯೋಜನೆ ದೀರ್ಘಾವಧಿ ಇದ್ದಾಗಿರುತ್ತೆ, ಮಾರಾಟದಲ್ಲಿ ಅಲ್ಪಾವಧಿ ಆಗಿರುತ್ತೆ. ಸೊ ಮಾರಾಟ ಅಂದ್ರೆ ಇಟ್ ಇಸ್ ಎ ಸ್ಮಾಲ್ ಎಕ್ಸ್ಚೇಂಜ್ ಅಷ್ಟೇ, ಒಂದು ವಸ್ತುನ ಮಾರಾಟ ಮಾಡೋದು, ಅದಕ್ಕೆ ಅದು ಅಲ್ಪಾವಧಿ ಇದಾಗಿರುತ್ತೆ. ವೇರಸ್ ಮಾರ್ಕೆಟಿಂಗ್ ಅಂದ್ರೆ ಅದು ದೊಡ್ಡ ಯೋಜನೆ ಆಗಿರುತ್ತೆ. ಏನು ಉತ್ಪಾದನೆ ಮಾಡ್ಬೇಕನ್ನೋ ಯೋಚನೆ ಮಾಡೋದ್ರಿಂದ ಹಿಡ್ಕೊಂಡು ಹೇಗೆ ಮಾರಾಟ ಮಾಡ್ಬೇಕನ್ನೋದ್ರ ಬಗ್ಗೆ ಅವರು ದೀರ್ಘಾವಧಿಯ ಯೋಜನೆಗಳನ್ನ ಹಾಕೋಬೇಕಾಗುತ್ತೆ. ಕಡೆಯದಾಗಿ ಇದು ಗ್ರಾಹಕರನ್ನು ವ್ಯವಹಾರದಲ್ಲಿ ಪ್ರಾರಂಭವೆಂದು ಪರಿಗಣಿಸಿದರೆ, ಮಾರಾಟದಲ್ಲಿ ಗ್ರಾಹಕರು ಕೊನೆಯ ಕೊಂಡಿ ಎಂದು ವೀಕ್ಷಿಸುತ್ತಿರ್ತಾರೆ. ಸೊ ದೀಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಮಾರ್ಕೆಟಿಂಗ್ ಅಂಡ್ ಸೆಲ್ಲಿಂಗ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಅಪ್ರೋಚಸ್ ಆಫ್ ಮಾರ್ಕೆಟಿಂಗ್, ಮಾರುಕಟ್ಟೆ ಪ್ರಕ್ರಿಯೆಯ ವಿಧಾನಗಳು ಅಥವಾ ಮಾರ್ಗಗಳು. The studies of marketing has different approaches. Let us see. There are 7 approaches to the study of marketing, namely the commodity or product approach, the institutional approach, the functional approach, the management or decision-making approach, the system approach, the societal approach, and finally the holistic approach. ಸೊ ಮಾರ್ಕೆಟಿಂಗ್ ಅಧ್ಯಯನಕ್ಕೆ 7 ವಿಧಾನಗಳಿವೆ. ಅವುಗಳು ಯಾವ್ಯಾವ ಅಂತಂದ್ರೆ ಸರಕು ಅಥವಾ ಉತ್ಪನ್ನದ ವಿಧಾನ, ಸಾಂಸ್ಥಿಕ ವಿಧಾನ, ಕ್ರಿಯಾತ್ಮಕ ವಿಧಾನ, ನಿರ್ವಹಣೆ ಅಥವಾ ನಿರ್ಧಾರ ಮಾಡುವ ವಿಧಾನ, ವ್ಯವಸ್ಥೆಯ ವಿಧಾನ, ಸಾಮಾಜಿಕ ವಿಧಾನ, holistic ಅಥವಾ ಸಮಗ್ರ ವಿಧಾನ. Let's discuss one by one in detail. The commodity or product approach. So the commodity or product, the word itself you can understand. Approach means the way how the product will be the major part here. So this approach refers to the study of product in detail. Problems with regard to a particular product are studied in detail under this approach. Products of any nature, example agricultural products, wheat, rice, maize, etc. Industrial products like machine tools, lathe machines, generator, oil engines, etc. and any other products can be covered under this study.
In practice, this approach tends to be repetitive and time consuming. So any type of product, it may be agriculture product, it may be industrial product, it may be finished goods or semi-finished goods, it may be raw material, any product which is used in converting raw material into finished good, which is ready to sell in the market or used for production activity, any type of product or the problems related to those products are being studied through this product approach or commodity approach. ಸರಕು ಅಥವಾ ಉತ್ಪನ್ನದ ವಿಧಾನ. ಈ ವಿಧಾನವು ಉತ್ಪನ್ನದ ವಿವರವಾದ ಅಧ್ಯಯನವನ್ನು ಸೂಚಿಸುತ್ತದೆ. ನಿರ್ದಿಷ್ಟ ಉತ್ಪನ್ನಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಈ ವಿಧಾನದ ಅಡಿಯಲ್ಲಿ ವಿವರವಾಗಿ ಅಧ್ಯಯನ ಮಾಡಲಾಗುತ್ತದೆ. ಯಾವುದೇ ಪ್ರಕೃತಿಯ ಉತ್ಪನ್ನಗಳು, ಉದಾಹರಣೆಗೆ ಕೃಷಿ ಉತ್ಪನ್ನಗಳು, ಗೋಧಿ, ಅಕ್ಕಿ, ಜೋಳ ಇತ್ಯಾದಿ, ಯಂತ್ರೋಪಕರಣಗಳು, ಲೇತ್ ಯಂತ್ರಗಳು, ಜನರೇಟರ್ಗಳು, ಆಯಿಲ್ ಇಂಜಿನ್ಗಳಂತಹ ಕೈಗಾರಿಕಾ ಉತ್ಪನ್ನಗಳು ಮತ್ತು ಇತರ ಯಾವುದೇ ಉತ್ಪನ್ನಗಳನ್ನು ಈ ಅಧ್ಯಯನದ ಅಡಿಯಲ್ಲಿ ಒಳಗೊಳ್ಳಬಹುದು. ಪ್ರಾಯೋಗಿಕವಾಗಿ ಈ ವಿಧಾನವು ಪುನರಾವರ್ತಿ ಮತ್ತು ಸಮಯ ತೆಗೆದುಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ. ಸೊ ಉತ್ಪನ್ನ ಅಥವಾ ಸರಕು ಅಂತ ಬಂದಾಗ ಅದು ಯಾವುದೇ ರೀತಿಯಾದ ಸರಕು ಇರ್ಬೋದು, ಅದು ಕಚ್ಚಾ ವಸ್ತು ಆಗಿರ್ಬೋದು, ಅಥವಾ ಫಿನಿಶ್ಡ್ ಗೂಡ್ಸ್, ವಾಟ್ ಡು ಯು ಸೇ, ಫಿನಿಶ್ಡ್ ಗೂಡ್ಸ್, ಸೆಮಿ ಫಿನಿಶ್ಡ್ ಗೂಡ್ಸ್ ಇರ್ಬೋದು, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಇರ್ಬೋದು, ಈ ರೀತಿ ಯಾವುದೇ ಪ್ರಾಡಕ್ಟ್ ಮಾರಾಟ ಮಾಡೋದ್ರ ಸಲ ಇರೋದು, ಅಥವಾ ಕಚ್ಚಾ ವಸ್ತು ಸಿದ್ಧ ವಸ್ತುಗಳು ಇರ್ಬೋದು, ಅರೆ ಸಿದ್ಧ ವಸ್ತುಗಳು ಇರ್ಬೋದು. ಸೊ ಇವೆಲ್ಲ ಒಳಗೊಂಡ ಅದ ಇರುವಂತ ಒಂದು ಪ್ರಾಡಕ್ಟ್ಸ್ ಅಥವಾ ಉತ್ಪನ್ನಕ್ಕೆ ಇರುವಂತ ಸಮಸ್ಯೆಗಳನ್ನು ಅಧ್ಯಯನ ಮಾಡೋದಕ್ಕೆ ನಾವು ಉತ್ಪನ್ನದ ವಿಧಾನ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟ್ ಈಸ್ ದ ಇನ್ಸ್ಟಿಟ್ಯೂಷನಲ್ ಅಪ್ರೋಚ್. This approach relates to a thorough study with regard to various marketing institutions, wholesalers, retailers engaged in marketing. Besides wholesalers and retailers, other marketing institutions can be stock exchanges, produce exchange, banks, regulated markets, etc. In short, it can be said that this approach is applicable on various types of marketing intermediaries. So who are these marketing intermediaries? Marketing intermediaries are those people who come in between the manufacturer and the customer. Manufacturer is somewhere in some other country and the customers are spread all over the world. So he has to make the product available at right time and at right quantity, quality and right price. So he takes help of these mediators or middlemen, we call them, as we have agents, we have salesmen, we have wholesalers, retailers. Number of middlemen are there who help the manufacturer to sell his product to the customer throughout the world. So the study of the middlemen and their problems related therein is called as institutional approach. ಸಾಂಸ್ಥಿಕ ವಿಧಾನ. ಈ ವಿಧಾನವು ಮಾರ್ಕೆಟಿಂಗ್ ನಲ್ಲಿ ತೊಡಗಿರುವ ಸಗಟು ವ್ಯಾಪಾರಿಗಳು, ಚಿಲ್ಲರೆ ವ್ಯಾಪಾರಿಗಳು ಇತ್ಯಾದಿ ವಿವಿಧ ಮಾರುಕಟ್ಟೆ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣ ಅಧ್ಯಯನಕ್ಕೆ ಸಂಬಂಧಿಸಿದೆ. ಸಗಟು ವ್ಯಾಪಾರಿಗಳು ಮತ್ತು ಚಿಲ್ಲರೆ ವ್ಯಾಪಾರಿಗಳಲ್ಲದೆ ಇತರ ಮಾರ್ಕೆಟಿಂಗ್ ಸಂಸ್ಥೆಗಳು, ಷೇರು ವಿನಿಮಯ ಕೇಂದ್ರಗಳು, ಉತ್ಪಾದನಾ ವಿನಿಮಯ ಕೇಂದ್ರಗಳು, ಬ್ಯಾಂಕುಗಳು, ನಿಯಂತ್ರಿತ ಮಾರುಕಟ್ಟೆಗಳು ಇತ್ಯಾದಿ. ಸಂಕ್ಷಿಪ್ತವಾಗಿ ಈ ವಿಧಾನವು ವಿವಿಧ ರೀತಿಯ ವ್ಯಾಪಾರೋದ್ಯಮ ಮಧ್ಯವರ್ತಿಗಳ ಅಧ್ಯಯನಕ್ಕೆ ಅನ್ವಯಿಸುತ್ತದೆ ಎಂದು ಹೇಳಬಹುದು. ಸೊ ಮಧ್ಯವರ್ತಿಗಳು ಯಾರು ಅಂತ ಬಂದಾಗ, ಉತ್ಪಾದಕರು ಮತ್ತು ಗ್ರಾಹಕರ ನಡುವೆ ಬರುವಂತ ವ್ಯಕ್ತಿಗಳು, ಅವರು ಏಜೆಂಟ್ಸ್ ಇರ್ಬೋದು, ಅಥವಾ ಒಂದು ಹೋಲ್ಸೇಲರ್ಸ್ ಅಥವಾ ರಿಟೇಲರ್ಸ್ ಅಂತ ನಾವು ಹೇಳ್ತೀವಿ. ಇವ್ರು ಏನ್ ಮಾಡ್ತಾರೆ, ಉತ್ಪಾದಕರಿಂದ ಆ ಒಂದು ಸರಕು ಸೇವೆಗಳನ್ನು ಗ್ರಾಹಕರಿಗೆ, ಅಂದ್ರೆ ಇಡೀ ವಿಶ್ವದಾದ್ಯಂತ ಹರಡಿರುವಂತ ಈ ಒಂದು ಗ್ರಾಹಕರಿಗೆ ಸರಿಯಾದ ಸಮಯಕ್ಕೆ ಅವರು ಬೇಕಾದ ಕ್ವಾಲಿಟಿ, ಕ್ವಾಂಟಿಟಿ ಮತ್ತು ಸರಿಯಾದ ಪ್ರೈಸಿಗೆ ಮಾರಾಟ ಮಾಡುವಂತವ್ರು, ಅವ್ರು ಒಂದು ಉತ್ಪಾದಕರಿಗೆ ಸಹಾಯ ಮಾಡುವಂತ ವ್ಯಕ್ತಿಗಳಾಗಿರ್ತಾರೆ ಈ ಮಧ್ಯವರ್ತಿಗಳು. ಅವರು ಸಗಟು ವ್ಯಾಪಾರಿಗಳಾಗಿರ್ಬೋದು, ಚಿಲ್ಲರೆ ವ್ಯಾಪಾರಿಗಳಾಗಿರ್ಬೋದು, ಸೇಲ್ಸ್ ಮ್ಯಾನ್ ಆಗಿರ್ಬೋದು, ಏಜೆಂಟ್ಸ್ ಆಗಿರ್ಬೋದು. ಸೊ ಈ ಮಧ್ಯವರ್ತಿಗಳು ಯಾರು ಉತ್ಪಾದಕರಿಗೆ ಅವರ ಒಂದು ಸರಕು ಸೇವೆಗಳನ್ನು ಗ್ರಾಹಕರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತಾರೋ, ಅವರ ಒಂದು ವಿಧಾನ ಇರ್ಬೋದು, ಅವರಲ್ಲಿ ಇರುವಂತ ಸಮಸ್ಯೆಗಳನ್ನು ಅಧ್ಯಯನ ಮಾಡುವಂತದಕ್ಕೆ ಸಾಂಸ್ಥಿಕ ವಿಧಾನ ಅಂತ ಹೇಳ್ತೀವಿ.
And the next point is the functional approach. This approach studies the various marketing functions such as buying, selling, financing, transportation, banking, risk-bearing, market information, etc. By analyzing and studying every function in detail and problems faced in the performance of each function, it is possible to understand marketing properly. So in our last video, in our last session, we studied about the functions of marketing. We saw that there are number of functions, that is buying, selling, financing, transportation, risk-bearing, assembling, grading, standardization. So there are number of functions, and the same way each function has its own problems. So this functional approach studies the problems of each function. This type of study is called as functional approach. The problem, the study made in this functional approach relates to the functions problems faced by each functions of this marketing. Such type of study is called as functional approach. ಕ್ರಿಯಾತ್ಮಕ ವಿಧಾನ. ಈ ವಿಧಾನವು ಖರೀದಿ, ಮಾರಾಟ, ಹಣಕಾಸು, ಸಾರಿಗೆ, ಬ್ಯಾಂಕಿಂಗ್, ರಿಸ್ಕ್ ಬೇರಿಂಗ್, ಮಾರುಕಟ್ಟೆ ಮಾಹಿತಿ ಮುಂತಾದ ವಿವಿಧ ಮಾರ್ಕೆಟಿಂಗ್ ಕಾರ್ಯಗಳನ್ನು ಅಧ್ಯಯನ ಮಾಡುತ್ತದೆ. ಪ್ರತಿ ಕಾರ್ಯವನ್ನು ವಿವರವಾಗಿ ವಿಶ್ಲೇಷಿಸುವ ಮೂಲಕ, ಅಧ್ಯಯನ ಮಾಡುವ ಮೂಲಕ ಮತ್ತು ಪ್ರತಿ ಕಾರ್ಯದ ಕಾರ್ಯಕ್ಷಮತೆಯಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ. ಕ್ರಿಯಾತ್ಮಕ ವಿಧಾನ ಅಂತ ಬಂದಾಗ, ಸೊ ಯಾವ್ಯಾವ ಕ್ರಿಯಾತ್ಮಕ, ವಾಟ್ ಆರ್ ದ ಕಾರ್ಯಗಳು ಆಫ್ ಮಾರ್ಕೆಟಿಂಗ್ ಕಡೆ ನಾವು ವಿಡಿಯೋದಲ್ಲಿ ನೋಡಿದ್ವಿ ನಾವು. ಸೊ ಅದರದ ಕಾರ್ಯಗಳು ಮಾರಾಟ ಮಾಡೋದು, ಖರೀದಿ ಮಾಡೋದು, ಜೋಡಣೆ ಮಾಡೋದು, ಅದೇ ರಿಸ್ಕ್ ಬೇರಿಂಗ್ ಮಾಡೋದು, ಸ್ಟ್ಯಾಂಡರ್ಡೈಸೇಷನ್ ಅಂತ ಇವೆಲ್ಲ ಚರ್ಚೆ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಸಮಸ್ಯೆಗಳು, ಈ ಕಾರ್ಯಗಳು ಎಲ್ಲ 7-8 ಕಾರ್ಯಗಳೇನದಾವಲ್ಲ, ಅದ್ರ ಕಾರ್ಯಗಳು ಏನೇನ್ ಸಮಸ್ಯೆಗಳು ಅನುಭವಿಸ್ತಾ ಇದಾವೆ, ಆ ಸಮಸ್ಯೆಗಳನ್ನ ಬಹಳ ಡೀಟೇಲ್ ಆಗಿ ಅಧ್ಯಯನ ಮಾಡೋದಕ್ಕೆ ಕ್ರಿಯಾತ್ಮಕ ವಿಧಾನ ಅಂತ ಹೇಳಲಾಗಿದೆ. The next one is management or decision making approach. This approach studies the various decisions taken by the management. Various decisions are taken at every level of management. In successful marketing, decision making occupies an important place. The marketing manager should be very expert and competent in this job so that he takes proper decisions for making the goods and services. So at each and every stage, since from developing an idea of creating a product till it reaches the customer hands, at each and every stage and each and every process or activity of marketing, the management has to take some decisions. Some decisions will be controllable and some factors will be uncontrollable. So these factors which cannot be controlled, which are not within our hands, such uncontrollable factors, decisions are to be taken by the management at right time, and the decisions should be in such a way that it should reach the objective of the organization. So how to take decisions and what are the problems faced by the managers while taking these decisions are studied through this decision making approach. ನಿರ್ವಹಣೆ ಅಥವಾ ನಿರ್ಧಾರ ಮಾಡುವ ವಿಧಾನ. ಈ ವಿಧಾನವು ಆಡಳಿತವು ತೆಗೆದುಕೊಂಡ ವಿವಿಧ ನಿರ್ಧಾರಗಳನ್ನು ಅಧ್ಯಯನ ಮಾಡುತ್ತದೆ. ನಿರ್ವಹಣೆಯ ಪ್ರತಿಯೊಂದು ಹಂತದಲ್ಲೂ ವಿವಿಧ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಯಶಸ್ವಿ ವ್ಯಾಪಾರೋದ್ಯಮದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದು ಪ್ರಮುಖ ಸ್ಥಾನವನ್ನು ಆಕ್ರಮಿಸುತ್ತದೆ. ಮಾರ್ಕೆಟಿಂಗ್ ಮ್ಯಾನೇಜರ್ ತನ್ನ ಕೆಲಸದಲ್ಲಿ ಬಹಳ ಪರಿಗಣಿತರಾಗಿರಬೇಕು ಮತ್ತು ಸಾಮರ್ಥ್ಯನಾಗಿರಬೇಕು. ಆದ್ದರಿಂದ ಅವನು ಸರಕು ಮತ್ತು ಸೇವೆಗಳನ್ನು ಮಾರ್ಕೆಟಿಂಗ್ ಮಾಡಲು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಸೊ ಇಲ್ಲಿ ನಿರ್ವಹಣೆ ಅಂತ ಬಂದಾಗ ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದಾಗ ಒಂದು ಉತ್ಪನ್ನ ಉತ್ಪಾದನೆ ಮಾಡಬೇಕು ಅನ್ನೋ ಒಂದು ಐಡಿಯಾ ತಲೆಯಲ್ಲಿ ಹುಟ್ಟದಾಗಿಂದ ಹಿಡ್ಕೊಂಡು ಆ ಉತ್ಪನ್ನನ ಉತ್ಪಾದನೆ ಮಾಡಿ ಅದು ಮಾರುಕಟ್ಟೆಗೆ ಗ್ರಾಹಕರ ಕೈಗೆ ತಲುಪುವವರೆಗೂ ಏನೇನು ಕಾರ್ಯಗಳಿದೆ, ಏನೇನು ಚಟುವಟಿಕೆಗಳಿದೆ, ಏನೇನು ಕ್ರಿಯೆಗಳಿದೆ, ಅದೆಲ್ಲದ್ರ ಬಗ್ಗೆನೂ ಒಂದು ಆಡಳಿತಾತ್ಮಕ ಅಥವಾ ಒಬ್ಬ ಮ್ಯಾನೇಜರ್, ವ್ಯವಸ್ಥಾಪಕ ಏನಿರ್ತಾನೆ ಅವನ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಿರುತ್ತೆ. ಸೊ ಅದರಲ್ಲಿ ಕೆಲವೊಂದು ನಿಯಂತ್ರಕ ಅಂಶಗಳು ಇರ್ತವೆ, ಅನಿಯಂತ್ರಕ ಅಂಶಗಳು ಇರ್ತವೆ. ಸೊ ಕೆಲವೊಂದು ಗೌರ್ಮೆಂಟ್ ರೂಲ್ಸ್ ಅಂತ ಬಂದಾಗ ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ.
ಸೊ ಅನಿಯಂತ್ರಿತ ಅನ್ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಸರ್ಕಾರ ಒಂದು ರೂಲ್ಸ್ ತಗೊಂಬಂತಂದಾಗ ಅದು ನಾವಾಗ್ಲೇ ಬದಲಾಗಬೇಕು ಹೊರತು ನಾವು ಸರ್ಕಾರವನ್ನು ಬದಲಾಯಿಸ್ಕೊ ಅಂತ ಹೇಳ್ಕೊಳಕ್ ಆಗಲ್ಲ. ಸೊ ಅಂತ ಒಂದು ನಿರ್ಧಾರಗಳನ್ನ ಯಾವ ರೀತಿ ತಗೊಂತಾರೆ, ಆ ನಿರ್ಧಾರಗಳಿಂದ ಅವ್ರು ಏನೇನ್ ಸಮಸ್ಯೆಗಳನ್ನ ಅನುಭವಿಸ್ತಾರೆ ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಿರ್ವಹಣೆ ಅಥವಾ ನಿರ್ಧಾರ ಮಾಡುವಂತ ವಿಧಾನ ಅಂತ ಹೇಳ್ತೀವಿ. And the next one is system approach. This approach identifies marketing as a system which includes input, processing, output, and feedback. Goods, price, place, and promotion, that is 4 P's, are included as input of this system. Environmental factors and buyers are included in processing. Similarly, profit, customer satisfaction, and social welfare are included as output. And the task of sending message, asking for redesigning input, and processing fall under feedback. So what are the input of this system? If we talk about system, you have studied in computers also. So there will be some input, it processes and gives the output. Whatever we feed in, we program in, it processes and gives the output on the screen. In the same way, in the marketing also, there is system approach wherein all the 4 P's, that is price, product, price, place, and promotion are considered as input, and the environmental factors, buyers are included in the processing, and the profits, customer satisfaction, and social welfare will be the output, and the feedback taken from the customers is being considered as a feedback. The whole system approach studies the whole process involved in marketing and the problems faced therein. So the study of this system is called as system approach. ವ್ಯವಸ್ಥೆ ವಿಧಾನ. ಈ ವಿಧಾನವು ಮಾರ್ಕೆಟಿಂಗ್ ಅನ್ನು ಒಳಹರಿವು, ಸಂಸ್ಕರಣೆ, ಉತ್ಪತ್ತಿ ಮತ್ತು ಪ್ರತಿಕ್ರಿಯೆಯನ್ನು ಒಳಗೊಂಡಿರುವ ಒಂದು ವ್ಯವಸ್ಥೆಯಾಗಿ ಗುರುತಿಸಲಾಗಿದೆ. ಈ ವ್ಯವಸ್ಥೆಯು ಒಳಹರಿವಿನಲ್ಲಿ ಸರಕುಗಳು, ಬೆಲೆ, ಸ್ಥಳ ಮತ್ತು ಪ್ರಚಾರವನ್ನು ಸೇರಿಸಲಾಗಿದೆ. ಸಂಸ್ಕರಣೆಯಲ್ಲಿ ಪರಿಸರ ಪರಿಣಾಮಗಳು ಮತ್ತು ಖರೀದಿದಾರರನ್ನು ಸೇರಿಸಲಾಗಿದೆ. ಅಂತೆಯೇ ಲಾಭ, ಗ್ರಾಹಕರ ತೃಪ್ತಿ ಮತ್ತು ಸಾಮಾಜಿಕ ಕಲ್ಯಾಣವನ್ನು ಉತ್ಪತ್ತಿನಲ್ಲಿ ಸೇರಿಸಲಾಗಿದೆ. ಮತ್ತು ಒಳಹರಿವನ್ನು ಮರುವಿನ್ಯಾಸಗೊಳಿಸಲು ಮತ್ತು ಪ್ರತಿಕ್ರಿಯೆಗೊಳಿಸಲು ಕೆಲವು ಸಂದೇಶಗಳನ್ನು ಕಳುಹಿಸುವ ಕಾರ್ಯವು ಪ್ರತಿಕ್ರಿಯೆಯ ಅಡಿಯಲ್ಲಿ ಬರುತ್ತದೆ. ಸೊ ಈ 4 ಅಂಶ, ಒಳಹರಿವು, 4 P's ಅಂತ ಏನ್ ಹೇಳ್ತೀವಿ, ಅದು ಸರಕುಗಳಿರ್ಬೋದು, ಬೆಲೆ, ಸ್ಥಳ ಮತ್ತು ಪ್ರಚಾರ, ಇವು 4 ಒಳಹರಿವಿನಲ್ಲಿ ತಗೊಂತಾರೆ. ಅದೇ ರೀತಿ ಸಂಸ್ಕರಣೆಯಲ್ಲಿ ಬಂದಾಗ ಪರಿಸರ ಪರಿಣಾಮಗಳು ಮತ್ತೆ ಖರೀದಿದಾರರನ್ನ ತಗೊಂತಾರೆ. ಉತ್ಪತ್ತಿಯಲ್ಲಿ ಲಾಭ ಮತ್ತು ಗ್ರಾಹಕರ ತೃಪ್ತಿ, ಸಮಾಜ ಕಲ್ಯಾಣ ತಗೊಂಡಾಗ, ಅದೇ ಪ್ರತಿಕ್ರಿಯೆಯಲ್ಲಿ ಏನು ಪ್ರತಿಕ್ರಿಯೆ ಹುಟ್ಕೊಂತು ಕಸ್ಟಮರ್ಸ್ ಇಂದ, ಒಳ್ಳೆ ಪ್ರತಿಕ್ರಿಯೆ ಬಂತ ಅಥವಾ ಏನಾದ್ರು ಬದಲಾವಣೆ ಬೇಕಾ ಅನ್ನೋದ್ರ ಬಗ್ಗೆ ಈ ಒಂದು ಎಲ್ಲ ವಿಧಾನ ಅಥವಾ ಒಂದು ಪ್ರಕ್ರಿಯೆ ಏನಿದೆ ಅಲ್ಲ ಅದರದ್ದು ಕುರಿತು ಅಧ್ಯಯನ ಮಾಡೋದಕ್ಕೆ ವ್ಯವಸ್ಥೆ ವಿಧಾನ ಅಂತ ಹೇಳ್ತೀವಿ. And the next is societal approach. This approach has been originated recently. This approach emphasizes the fact that marketing is for society. As marketing makes use of natural resources and input, it has some obligation towards society. Therefore, attention is paid to ecological factors, sociological factors, cultural factors, demographical factors, legal factors, politically, all such factors are considered, and marketing decisions and their impact on the society well-being and welfare. So here the demand is more, but the supply is limited. Why supply is limited? Because natural resources and the inputs are limited in nature. So we have to make optimum utilization of these resources, and we have to see there should not be any harm done to the ecological factor or to the natural resources. And also we have to see our culture, our legal, political issues, and we should not deviate from the legal framework of this system. So the whole society should be in a well-being, or the social welfare should be considered. And the study of this approach, the whole, whether the marketing is moving towards social welfare and social well-being or not, what are the problems faced
while doing these activities are being studied through this societal approach, whether they have achieved the social well-being or not. And there is some social responsibility of the market, whether they are approaching towards that social responsibility or not. All these things are studied in societal approach. ಸಾಮಾಜಿಕ ವಿಧಾನ, ಈ ವಿಧಾನವು ಇತ್ತೀಚೆಗೆ ಹುಟ್ಟಿಕೊಂಡಿದೆ. ಈ ವಿಧಾನವು ಮಾರ್ಕೆಟಿಂಗ್ ಸಮಾಜಕ್ಕೆ ಎಂದು ಅಂಶವನ್ನು ಒತ್ತಿ ಹೇಳುತ್ತದೆ. ಮಾರ್ಕೆಟಿಂಗ್ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಒಳಹರಿವನ್ನು ಬಳಸುವುದರಿಂದ ಅದು ಸಮಾಜದ ಕೊಡುಗೆ ಕಡೆ ಬಾಧ್ಯತೆಯನ್ನು ಹೊಂದಿದೆ. ಆದ್ದರಿಂದ ಪರಿಸರ ಅಂಶಗಳು, ಸಾಮಾಜಿಕ ಅಂಶಗಳು, ಸಾಂಸ್ಕೃತಿಕ ಅಂಶಗಳು, ಕಾನೂನು ಅಂಶಗಳು, ಅದೇ ರೀತಿ ರಾಜಕೀಯ ಅಂಶಗಳು, ಇಂಥ ಎಲ್ಲ ಅಂಶಗಳನ್ನು ಒಳಗೊಂಡು ಮತ್ತು ಮಾರ್ಕೆಟ್ ನಿರ್ಧಾರಗಳು ಮತ್ತು ಸಮಾಜದ ಯೋಗಕ್ಷೇಮ ಅಥವಾ ಕಲ್ಯಾಣ ಮೇಲೆ ಅವುಗಳ ಪ್ರಭಾವಕ್ಕೆ ಗಮನ ನೀಡಲಾಗುತ್ತದೆ. ಸೊ ಯಾವುದೇ ಒಂದು ಮಾರ್ಕೆಟಿಂಗ್ ಆಕ್ಟಿವಿಟಿ ಮಾಡಿದಾಗ, ಯಾವುದೋ ಒಂದು ಉತ್ಪಾದನೆ ಮಾಡಿದಾಗ ನಾವು ಬಳಸೋದು ನಮ್ಮ ದೇಶದ ಸಂಪನ್ಮೂಲಗಳನ್ನ ಬಳಸ್ತಾ ಇರ್ತೀವಿ. ಅದನ್ನ ಇನ್ಪುಟ್ ಅಥವಾ ಒಳಹರಿವಾಗಿ ನಾವು ಉಪಯೋಗ ಮಾಡ್ತಾ ಇದ್ದೀವಿ ಅಂತ ಬಂದಾಗ ನಾವು ಆ ದೇಶಕ್ಕೆ ಏನಾದ್ರೂ ಒಂದು ಕೊಡ್ಬೇಕಾಗುತ್ತೆ, ಒಂದು ಒಳ್ಳೇದನ್ನ ಮಾಡ್ಬೇಕಾಗುತ್ತೆ, ಒಂದು ಬಾಧ್ಯತೆ ಇರುತ್ತೆ ನಮಗೆ. ಸೊ ಆ ದೃಷ್ಟಿಯಿಂದ ಇಟ್ಕೊಂಡು ನಾವು ಸಮಾಜಕ್ಕೆ ಒಳ್ಳೇದಾಗೋ ರೀತಿಯಲ್ಲಿ ಸಮಾಜ ಕಲ್ಯಾಣ ಮಾಡೋದು ಇರ್ಬೋದು, ಸಮಾಜ ಯೋಗಕ್ಷೇಮ ಇರ್ಬೋದು, ಅದೇ ರೀತಿ ಪರಿಸರ ಹಾಳು ಮಾಡ್ಲಾರ್ದಂಗೆ, ಮಾಲಿನ್ಯ ಮಾಡದೆ ರೀತಿಯಲ್ಲಿ ನಾವು ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ದು. ಸೊ ಅದರ ಕುರಿತು ಅಧ್ಯಯನ ಮಾಡೋದಕ್ಕೆ ಸಾಮಾಜಿಕ ವಿಧಾನ ಅಂತ ಹೇಳಲಾಗಿದೆ. The next and the last is the holistic approach. At the present we are in holistic approach. This approach is interdisciplinary approach. It takes information from different disciplines like mathematics, physics, psychology, social, etc. It considers business and all its parts as one single entity. So all this marketing activity, it takes help of different disciplines. It is called as interdiscipline. So it does not only related to marketing. So when you want to do marketing, we want some help of mathematicians, we want some help of physicians, we want help of psychology. Psychology means it studies consumer behavior. And also we want sociology. What are human beings, what are their nature, all these things are studied in sociology. Demography, we study demography. We also go for legal, what are the laws to be followed, and also go for political issues, what are the political issues related to marketing. So we take help of all these disciplines and make the business successful. It considers business and all these parts are called as single unit or single entity. So the process of holistic market takes into account the consideration of stakeholders, customers, employees, suppliers, and the community as a whole when creating and implementing marketing strategies. So all these things, though it is a bundle of thing and many things, that is it is interdisciplinary, but yet it is considered as a single unit or a single entity. The study of this all together under a single system is called as holistic approach. So holistic at samagra vidhana. ಹೋಲಿಸ್ಟಿಕ್ ವಿಧಾನವು ಅಂತರ್ಶಿಸ್ತಿನ ವಿಧಾನವಾಗಿದೆ. ಇದು ಗಣಿತ, ಭೌತಶಾಸ್ತ್ರ, ಮನೋವಿಜ್ಞಾನ, ಸಮಾಜಶಾಸ್ತ್ರ ಮುಂತಾದ ವಿವಿಧ ವಿಭಾಗಗಳಿಂದ ಮಾಹಿತಿಯನ್ನು ತೆಗೆದುಕೊಳ್ಳುತ್ತದೆ. ಇದು ವ್ಯಾಪಾರ ಮತ್ತು ಅದರ ಎಲ್ಲಾ ಭಾಗಗಳನ್ನು ಒಂದೇ ಘಟಕವಾಗಿ ಪರಿಗಣಿಸುತ್ತದೆ. ಸಮಗ್ರ ಮಾರ್ಕೆಟಿಂಗ್ ಪ್ರಕ್ರಿಯೆಯು ಪಾಲುದಾರರು, ಗ್ರಾಹಕರು, ಉದ್ಯೋಗಿಗಳು, ಪೂರೈಕೆದಾರರು ಮತ್ತು ಒಟ್ಟಾರೆಯಾಗಿ ಸಮುದಾಯದ ಪರಿಗಣನೆಗಳನ್ನು, ಮಾರ್ಕೆಟಿಂಗ್ ತಂತ್ರಗಳನ್ನು ರಚಿಸುವ ಮತ್ತು ಕಾರ್ಯಗತಗೊಳಿಸುವಲ್ಲಿ ತೆಗೆದುಕೊಳ್ಳುತ್ತದೆ. ಸೊ ಇದು ಅಂತರ್ಶಿಸ್ತಿನ ವಿಧಾನವಾಗಿರುತ್ತದೆ. ಸೊ ಒಂದು ಮಾರುಕಟ್ಟೆ ಪ್ರಕ್ರಿಯೆ ನಡಿಬೇಕಾದಾಗ ಒಂದು ಮನುಷ್ಯನಿಗೆ ಏನು ಬೇಕು ಬೇಡಗಳನ್ನು ನಾವು ಅಧ್ಯಯನ ಮಾಡುವಾಗ ನಾವು ಮನೋವಿಜ್ಞಾನದ ಒಂದು ಕಡೆ ಸಹಾಯ ತಗೋಬೇಕಾಗುತ್ತೆ. ಜನರ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಸಮಾಜಶಾಸ್ತ್ರದ ಕಡೆ ನಾವು ಆ ತಜ್ಞರಿಂದ ನಾವು ಸಹಾಯ ತಗೋಬೇಕಾಗುತ್ತೆ. ಅದಕ್ಕೆ ಕೆಲವೊಂದು ಲೆಕ್ಕ ಹಾಕೋಬೇಕಾದ್ರೆ ಗಣಿತ, ಭೌತಶಾಸ್ತ್ರ ತಗೋಬೇಕಾಗುತ್ತೆ. ಅದೇ ಕಾನೂನು
ಶಾಸ್ತ್ರ ಬಗ್ಗೆನೂ ನಾವು ಹೋದಾಗ ಏನೇನ್ ಕಾನೂನುಗಳನ್ನ ನಾವು ಒಳಗಡ್ಕೋಬೇಕು ಅಥವಾ ಏನ್ ಫಾಲೋ ಮಾಡ್ಬೇಕು ಅದನ್ನ ತಗೋಬೇಕಾಗುತ್ತೆ. ಪೊಲಿಟಿಕಲ್ ಅಂದ್ರೆ ಸಮಾಜಶಾಸ್ತ್ರ ಅಂತ ಬಂದಾಗ, ರಾಜ್ಯಶಾಸ್ತ್ರ ಅಂತ ಬಂದಾಗ ಏನೇನ್ ರೂಲ್ಸ್ ಗಳದಾವ್, ಸರ್ಕಾರದ ಏನ್ ನೀತಿ ನಿಯಮಗಳದಾವ್, ಆ ಏನ್ ನೀತಿ ನಿಯಮಗಳು ನಮ್ಮ ಮಾರುಕಟ್ಟೆ ಪ್ರಕ್ರಿಯೆಗೆ ಸಹಾಯ ಆಗುತ್ತೆ, ಇದನ್ನೆಲ್ಲಾನು ಒಳಗೊಂಡಿರೋ ಒಂದು ದೊಡ್ಡ ಒಂದು ಸಮಗ್ರವಾದಂತ ವಿಧಾನವಾದ್ರೂ ಅದು ಒಂದೇ ಘಟಕ ಎಂದು ಪರಿಗಣಿಸುತ್ತೆ. ಸೊ ಇವೆಲ್ಲ ಸೇರಿರುವಂತ ಎಲ್ಲ ಭಾಗಗಳನ್ನು ಒಂದೇ ಘಟಕದಲ್ಲಿ ಅವರು ಸೇರಿಸ್ಕೊಂಡು ಅಧ್ಯಯನ ಮಾಡೋದಕ್ಕೆ ಹೋಲಿಸ್ಟಿಕ್ ಅಥವಾ ಸಮಗ್ರ ವಿಧಾನ ಅಂತ ಹೇಳಲಾಗಿದೆ. ಸೊ ದೀಸ್ ಆರ್ 7 approaches ಆಫ್ ಮಾರ್ಕೆಟಿಂಗ್. ಸೊ ಹಿಯರ್ ಎಂಡ್ಸ್ ಯುವರ್ ಫಸ್ಟ್ ಚಾಪ್ಟರ್. ಇಲ್ಲಿಗೆ ಚಾಪ್ಟರ್ 1 ಅಥವಾ ಯೂನಿಟ್ 1 ಮುಕ್ತಾಯ ಆಗುತ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ಬೇರೆ ಸೆಕೆಂಡ್ ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡ್ತೇನೆ. ಇನ್ನೊಂದ್ 2 ದಿನದಲ್ಲಿ ಮತ್ತೆ ಸೆಕೆಂಡ್ ಚಾಪ್ಟರ್ ಜೊತೆಗೆ ಹೊಸ ವಿಡಿಯೋ ಜೊತೆಗೆ ಮತ್ತೆ ನಿಮ್ ಜೊತೆ ಸೇರ್ತೇನೆ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್.